ಬ್ಯಾಂಗ್ಳೂರಲ್ಲಿ ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸ್ವಾಮಿ. ಬಿಸ್ನೆಸ್ ಇಲ್ಲ. ನಾವು ಓಡಿಸೋದು ಟಾಟಾ ಎಸ್ ಇಂದ ಬೆಳಗಿಂದ ಇಲ್ಲಿವರೆಗೂ ಒಂದೇ ಒಂದು ಆರ್ಡ್ರು. ಬಿಸ್ನೆಸ್ ಇಲ್ಲ. ಬನ್ನಿ, ನಮ್ಮ ಮುಂದೆ ಒಂದು ಇಂಟ್ರಾ ಗಾಡಿ ಐತೆ. ಆ ಡ್ರೈವರ್ಗೆ ಹೋಗ್ಬಿಟ್ಟು ಕೇಳೋಣ ಹೆಂಗೈತೆ ಬಿಸ್ನೆಸ್ ಏನು ಅಂತ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀವಾ? ಹೆಸರು ಅಣ್ಣ? ಭಾಷಾ. ಏನ್ ಕಂಪನಿ ಅಟ್ಯಾಚ್ಮೆಂಟು? ಕೊಟ್ರು. ಹೆಂಗೈತೆ ಬಿಸ್ನೆಸ್? ಬಿಸ್ನೆಸ್ ಇಲ್ಲ ಅಷ್ಟೇ. ಎಲ್ಲರೂ ಹೇಳ್ತಾರೆ 8 ಫೀಟ್ ಅಲ್ಲಿ ಚೆನ್ನಾಗೈತೆ ಬಿಸ್ನೆಸ್ ಹಂಗ ಹಿಂಗ ಅಂತ. 4 ಸಾವಿರ 5 ಸಾವಿರ ಮಾಡ್ಲಾಡ್ಗೋ ಬಂದೆ. ಟೋಲು ಸ್ವಲ್ಪ ಜೋರಾಗಿ. 100 ರೂಪಾಯಿ ಟೋಲು. ಇದು ಕೋಟ್ರದ್ದು ಕಮಿಷನ್ ಬಂದ್ಬಿಟ್ಟು ಅದೊಂದು 100 ಚಿಲ್ಲರೆ ಹೋಯ್ತು. ಇಲ್ಲಿ 800 ರೂಪಾಯಿ ಮಿಕ್ತು. ಡೀಸೆಲ್ದೊಂದು 200-300 ರೂಪಾಯಿ ತೆಗಿರಿ. 700 ರೂಪಾಯಿ ಮಿಕ್ತು. ನಮ್ಮಣ್ಣ ಡ್ರೈವರ್ದು ಪೇಮೆಂಟ್ ಎಲ್ಲಿ ತೆಗಿಬೇಕು, ಗಾಡಿ EMI ಎಲ್ಲಿ ಕಟ್ಬೇಕು, ಏನಿಲ್ಲ ಅಣ್ಣ. 8 ಫೂಟಲ್ಲಿ ವೇಸ್ಟ್. 7 ಫೀಟ್ ಅಲ್ಲಿ ಚೆನ್ನಾಗಿದೆ. ನಿಮ್ದು ಯಾವ್ದಣ್ಣ? ನಮ್ದು 7 ಫೀಟ್. ನಮ್ದು ನಿಮ್ದೇ ಬೆಸ್ಟ್ ಅಲ್ಲ ಅಣ್ಣ. ನಮ್ದು ಎಷ್ಟು ಎಲ್ಲ ಮೊದ್ಲು ನಮ್ದು ಗಾಡಿ 8 ಫೀಟ್ ಇತ್ತು. ಇವಾಗ 7 ಫೀಟ್ ಮಾಡ್ತಾ ಇದೀನಿ. ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಬಿಸ್ನೆಸ್ ಐತೆ. ಜನ ಹೇಳ್ತಾರೆ ಇಂಟ್ರಾನಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು ಅಥವಾ ಲಾಂಗಿಂಗ್ ಎಲ್ಲ ಹೋಗ್ಬೋದು ಅಂತ. ಲಾಂಗ್ ಹೋಗ್ಬೋದು. ಲಾಂಗ್ ಬಾಡಿಗೆ ಸಿಗಲ್ಲ. ಕೋಟ್ರೆ ಮಾಡ್ಕೊಂಡ್ರೆ ಇದು ಚಿಕ್ಕ ಗಾಡಿ ಎತ್ಕೋಬೇಕು 7 ಫೂಟ್. 8 ಫೂಟ್ ಅಲ್ಲಿ ಏನಿಲ್ಲ. ದೊಡ್ಡ ಗಾಡಿ ಹಾಕೊಂಡ್ರೆ ವೇಸ್ಟ್ ಅಣ್ಣ. ಸುಮ್ಮನೆ ಮನೇಲಿದ್ದ ದುಡ್ಡು ತೆಗ್ಬಿಟ್ಟು EMI ಕಟ್ಬೇಕು. ಏನಿಲ್ಲ, ವೇಸ್ಟ್. ಕೈಗೆ ಏನು ಉಳಿಯಲ್ಲ. ಮನೆ ರೇಷನ್, ಮನೆ ಬಾಡಿಗೆ ತುಂಬಾ ಕಷ್ಟ ಅಣ್ಣ. 8 ಫೂಟ್ ಮಾಡಿದ್ರೆ 7 ಫೂಟ್ ಮಾಡಿದ್ರೆ ಸ್ವಲ್ಪ ದುಡ್ಡು ನಿಕ್ಕುತ್ತೆ. ಬನ್ನಿ ಅಣ್ಣ, ಕಡೆ ಮಾತಾಡ್ತೀನಿ. ಬಲಗಡೆ ಬಕ್ಲ. ಏನ್ರಿ ಸ್ವಾಮಿ ಹಿಂಗೆ ಹೇಳ್ತಾ ಇದ್ದಾರೆ ಅಣ್ಣ? 8 ಫೀಟ್ ಅಲ್ಲಿ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಅಣ್ಣ ಜೊತೆ ಮಾತಾಡೋಣ. ಸೊ ಥ್ಯಾಂಕ್ಸ್ ಅಣ್ಣ, ಒಳಗಡೆ ಪರವಾಗಿಲ್ಲ ಬಿಡಿ ಅಣ್ಣ. ಏನಿಲ್ಲ, ಜನ ಹೇಳ್ತಾವೆ ಪೋರ್ಟ್ರಲ್ಲಿ ಒಳ್ಳೆ ಬಿಸ್ನೆಸ್ ಐತೆ ಹಂಗು ಹಿಂಗು ಅಂತ. ಸೊ ಅದಕ್ಕೆ ಮಾತಾಡೋಣ ಅಂತ ಬಂದೆ. ಏನ್ ಬೇಜಾರ ಏನಿಲ್ಲ ಅಲ್ವಾ? ಬೇಜಾರಿಲ್ಲ ಅಣ್ಣ. ಯಾಕೆ ಅಂತ ಹೇಳಿದ್ರೆ ನಮ್ ಫ್ರೆಂಡ್ಸ್ ನಾವು ಮೊದ್ಲು ಇದು ಮಾಡಿದ್ದು ದೊಡ್ಡ ಗಾಡಿ ಹಾಕೊಂಡು ಪೋರ್ಟ್ರಲ್ಲಿ ಒಳ್ಳೆ ಬಿಸ್ನೆಸ್ ಮಾಡೋಣ, ಲಾಂಗ್ ಬಾಡಿಗೆ ಎಲ್ಲ ಹೋಗೋಣ ಅಂತ. ಸೊ ಸ್ವಲ್ಪ ಹಂಗೆ ನಿಮ್ಮ ಹತ್ರ ಐಡಿಯಾ ತಗೊಂಡ್ರೆ ಸ್ವಲ್ಪ ನಮ್ಗೂ ಇದು ಆಗತ್ತೆ. ಎಷ್ಟು ವರ್ಷದಿಂದ ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ಪೋರ್ಟ್ರಲ್ಲಿ ಮುಂಚೆ ಮಾಡ್ಬಿಟ್ಟು ಬಿಟ್ಟಿದ್ದೀನಿ ಅಣ್ಣ. ಡ್ರೈವಿಂಗ್ ಕಲ್ತ್ಬಿಟ್ಟು 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷದಲ್ಲಿದ್ದೆ ಗಾಡಿ ಓಡಿಸ್ತಾ ಇದ್ದೀನಿ. 8 ಫೂಟ್ ಅಲ್ಲಿ ಏನಿಲ್ಲ ಅಣ್ಣ. ಸುಮ್ನೆ ಬಂಡವಾಳ ಹಾಕ್ಬಿಟ್ಟು ಗಾಡಿ ಎತ್ಕೊಂಡ್ಬಿಟ್ಟು ವೇಸ್ಟ್ ಅಣ್ಣ. ಬೇರೆ ಗಾಡಿಯಲ್ಲಿ ದುಡಿಯೋದು ಬೆಸ್ಟ್. ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಗಾಡಿ ಎತ್ಕೊಂಡ್ರೆ ವೇಸ್ಟ್. ಬೇರೆಯವ್ರ ಗಾಡಿನೇ ಬೆಸ್ಟ್. 20 ಸಾವಿರ ಕೊಟ್ರು ಪರವಾಗಿಲ್ಲ. ಬೇರೆಯವ್ರ ಗಾಡಿ ಓಡಿಸ್ಬಿಟ್ಟು ಮನೆಗೆ ಬರ್ತಾ ಇರ್ತೀವಿ. ನಮ್ ಸ್ವಂತ ಗಾಡಿ ಇದ್ರೆ ಹೋಗ್ಬಿಟ್ಟು ಎಲ್ಲ ಟಚ್ ಆಯ್ತು ಅದು ದಂಡ ಹಾಕ್ಬೇಕು. ಎಲ್ಲರೂ ಪೊಲೀಸ್ ಹಿಡಿದ್ರೆ ಅದಕ್ಕೂ ಅವ್ರಿಗೆ 500 ರೂಪಾಯಿ ಇಕ್ಬೇಕು. ತುಂಬಾ ಕಷ್ಟ ಅಣ್ಣ. EMI ಕಟ್ಬೇಕು, ಗಾಡಿ ಸರ್ವಿಸು, ಏನೇನೋ ಪ್ರಾಬ್ಲಮ್ ತುಂಬಾ ಜಾಸ್ತಿ. ಬೇರೆಯವ್ರ ಗಾಡಿ ಓಡಿಸೋದೇ ಒಂದ್ ಲೆಕ್ಕಕ್ಕೆ ಬೆಸ್ಟ್. ಇವತ್ತು ನೀವು ಹೇಳೋದ್ ಪ್ರಕಾರ ಹೊಸ ಗಾಡಿ ಹಾಕೊಂಡು ಕೆಲಸ ಮಾಡಿದ್ರೆ ಏನ್ ಕೈಗೆ ಉಳಿಯಲ್ಲ. ಒಂದ್ ಕಂಪನಿ ಇಲ್ಲ ಅಂದ್ರೆ ಯಾವ್ದೋ ಗಾಡಿದು ಡ್ರೈವರ್ ಆಗಿ ದುಡಿಮೆ ಮಾಡಿದ್ರೆ ಅದಕ್ಕೆ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಎತ್ಕೊಂಡ್ರೆ ಒಂದ್ 20 ಸಾವಿರ ಮಿಕ್ಬೇಕು ಅಷ್ಟೇ. 20 ಸಾವಿರ ಮಿಕ್ಕುತ್ತೆ. ಅದೇ ಬೇರೆಯವ್ರ ಹತ್ರ ದುಡ್ಬಿಟ್ರೆ 20 ಸಾವಿರ ಬರುತ್ತೆ. ಸ್ವಂತ ಗಾಡಿ ಇದ್ರು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಅಲ್ಲೇ ಹೋಗ್ಬಿಡುತ್ತೆ ಕಾಸು. ಇದೇನು ಹೊಸ ಗಾಡಿನಾ? ಇದು ಹೊಸ ಗಾಡಿ ಅಲ್ಲ. ತುಂಬಾ ಒಂದು 3.5 ವರ್ಷ ಆಯ್ತು ಗಾಡಿ ಎತ್ಕೊಂಡು. ಬಟ್ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ಒಳ್ಳೆ ಐತೆ ಗಾಡಿ. ಸೊ ಏನ್ ಗಾಡಿ ಫುಲ್ ಕ್ಯಾಶ್ ಆಗೈತಾ? ಈಗ ಫುಲ್ ಕ್ಯಾಶ್ ಇವಾಗ ಕ್ಲಿಯರ್ ಆಗಿದೆ ಲೋನು. ಇವಾಗ ಕ್ಲಿಯರ್ ಆಗಿದೆ. ಇವಾಗ ಹೊಸ ಗಾಡಿ ತಗೊಂಡ್ರೆ ಮಿನಿಮಮ್ ಎಷ್ಟು ಬರುತ್ತೆ EMI ಗಾಡಿಗೆ? EMI ನಿಮ್ ಕೈಯಲ್ಲಿ ಇರುತ್ತೆ. ನೀವ್ ಹೆಂಗ್ ಮಾಡಿಸ್ತೀರಾ ಹಂಗೆ. ಇಲ್ಲ, ನಾವು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಸಪೋಸ್ ಇವಾಗ ನಾವು ಒಂದು ಹೊಸ ಗಾಡಿ ಹಾಕೊಂಡು ನಮ್ಮ ಒಂದು 18 ಇಂದ 20 ಸಾವಿರ ಮಿನಿಮಮ್ EMI ಇರೋಣ. ಕೈ ಮುಗ್ದು ಹೇಳ್ತೀನಿ, ಗಾಡಿ ಮಾತ್ರ ಎತ್ಕೋಬೇಡಿ. ಬೇರೆಯವ್ರ ಗಾಡಿ ಓಡಿಸ್ಕೊಳ್ಳಿ. 20 ಸಾವಿರ ಬರುತ್ತೆ. ಮನೆಗೆ ಆರಾಮಾಗಿ ಬರ್ಬೋದು. ಪೋರ್ಟ್ರ್ ಮೇಲೆ ನಂಬಿಕೆನ ಇಕ್ಬೇಡ್ರಿ. 8 ಫೂಟ್ 7 ಫೂಟ್ ಆದ್ರೆ ಪರವಾಗಿಲ್ಲ. 7 ಫೂಟ್ ಎತ್ಕೊಂಡಿದ್ರೆ 7 ಫೂಟ್ ಎತ್ಕೊಳ್ಳಿ. 8 ಫೂಟ್ ಅಂತ ತಗೊಳಕ್ಕೆ ಹೋಗ್ಬೇಡ್ರಿ. ದೊಡ್ಡ ಗಾಡಿ ಇಂಟ್ರಾ ಚೆನ್ನಾಗೈತೆ, ಒಳ್ಳೆ ಗಾಡಿ ಅಂತ, ಒಳ್ಳೆ ಕಂಫರ್ಟ್ ಐತೆ, ಎಲ್ಲ ಚೆನ್ನಾಗೈತೆ. ಬಟ್ ಗಾಡಿನೂ ಚೆನ್ನಾಗೈತೆ, ಪಿಕಪ್ ಚೆನ್ನಾಗೈತೆ, ಲುಕ್ನು ಚೆನ್ನಾಗೈತೆ. ದುಡ್ಡು ಇಲ್ಲಲ್ಲ ಗಾಡಿಯಲ್ಲಿ. ಗಾಡಿ ದುಡ್ಡು ದುಡಿಯಲ್ಲ. 7 ಫೂಟ್ ದುಡಿಯೋ ಗಾಡಿ ನೋಡ್ಕೊಳ್ಳಿ. ಸ್ಟೈಲ್ ಮಾಡೋ ಗಾಡಿ ನೋಡ್ಬೇಡಿ. ಅದು ನಿಜ. ಇಲ್ಲ, ನಾವು ಇದು ಪ್ರಶ್ನೆ ನಿಮ್ಗೆ ಯಾಕೆ ಅಂತ ಕೇಳಿದ್ದು, ಸುಮಾರು ಜನ ಹೇಳ್ತಾರೆ ಇಂಟ್ರಾ ಹಾಕೊಂಡ್ರೆ
8 ಫೀಟ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಐತೆ ಹಂಗೋ ಹಿಂಗೋ ಅಂತ. ಅದೇ ನೀವು ಡೈಲಿ ಏನೊಂದು 5,000 6,000 ದುಡಿತೀವ ನೀವು? ನಾವು ಬೆಳಗ್ಗೆಲಿದ್ದ 1,000 ರೂಪಾಯಿ ದುಡ್ತೀನಿ, 5-6 ಸಾವಿರ ಎಲ್ಲಿ ದುಡಿಲಿ? ಇಲ್ಲ ಹೇಳ್ತಾವೆ ಜನ, ಅದು ಬೇಜಾರು ಮಾಡ್ಕೊಳ್ಳಿ, ನಾವು ನಿಮ್ಗೆ ಕೇಳ್ತಾವ ಅದು ಅಷ್ಟೇ. ಇಲ್ಲ 4,00,000 ಮಿನಿಮಮ್ ಇಲ್ಲ, 1,000 ರೂಪಾಯಿ ದುಡಿದೀನಿ ಇವತ್ತು. ಡೈಲಿ 3,000 ದುಡಿಬಹುದು. ಆದ್ರೆ 7 ಫುಟ್ ಒಳ್ಳೆ ದುಡ್ಡು ಐತೆ, ಮೈಲೇಜ್ ಕೊಡುತ್ತೆ. ಅದು 3-4 ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೋಬಹುದು. ಇಲ್ಲಾಂದ್ರೆ 8 ಫುಟ್ ವೇಸ್ಟ್. ತಾನಂದ್ರೆ ದೊಡ್ಡ ಗಾಡಿ ತಗೊಳ್ಳಿ, ಬಡ ದೋಸ್ತು ಅದಕ್ಕೆ ಬಿಸ್ನೆಸ್ ಐತೆ, ಸ್ವಲ್ಪ ಚೆನ್ನಾಗೈತೆ, ಅದನ್ನು ಪರವಾಗಿಲ್ಲ, ಅದು ಚೆನ್ನಾಗಿ. ಸರ್ ಇದು ಪೋಟ್ರಲ್ಲಿ ಇನ್ನೊಂದು 9 ಫೀಟ್ ಅಂತ ಬಂದಿದ, ಅದಕ್ಕೆ ಬಿಸ್ನೆಸ್ ಐತಾ? 9 ಫುಟ್ ಐತೆ, 8 ಫುಟ್ ಇಲ್ಲ, 7 ಫುಟ್ ಐತೆ, 9 ಫುಟ್ ಐತೆ. 8 ಫುಟ್ ವೇಸ್ಟ್. 8 ಫೀಟ್ ಈಗ ವೇಸ್ಟ್ ಆಗ್ಬಿಟ್ಟಿದೆ. ವೇಸ್ಟ್ ಆಗಿದೆ, ಬಾಡಿಗೆ ಕಡಿಮೆ. ಬೆಳಗ್ಗೆಲಿದ್ದೆ ಅಂದ್ರೆ ಒಂದೇ ಬಂದಿರೋದು ನನಗೆ. ಹಂಗಿದ್ರೆ 8-9 ಅವರ್ ನೀವು ಲಾಗಿನ್ ಇದ್ರೆ ಒಂದೇ ಆರ್ಡರ್ ಕಂಪ್ಲೀಟ್ ಮಾಡಿರೋದು ಅಷ್ಟೇ. ಬೆಳಿಗ್ಗೆ 8 ಗಂಟೆ ಕಾಲ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ 10 ನಿಮಿಷ ಆಯ್ತು. ಇನ್ನೋರಿಗಾದ್ರೂ ಒಂದು ಡ್ಯೂಟಿ ಬಂದಿಲ್ಲ, ಬೆಳಗ್ಗೆ ಒಂದೇ ಹೊಡೆದಿರೋದು. ಸೊ ಹೊಸ ಜನ ಏನೋ ನೀವು ಲೈನ್ಗೆ ಬರ್ಬೋದು ಇಲ್ಲ ಅಂತ ಸ್ವಲ್ಪ ಹೇಳಿ, ಜನ ನೋಡ್ತಾವೆ ವಿಡಿಯೋ. ಇದು ಹೊಸ ಲೈನ್ಗೆ ಅಂದ್ರೆ ಬರಕ್ ಹೋಗ್ಬೇಡಿ. ತಾನಂದ್ರೆ 7 ಫುಟ್ ಎತ್ಕೊಳ್ಳಿ, ಇಲ್ಲಾಂದ್ರೆ 8 ಫುಟ್ ಅಂತೂ ತಗೊಳಕ್ ಹೋಗ್ಬೇಡ್ರಿ. ನೀವು ನಮ್ಮ ಹತ್ರ ದುಡ್ಡು ಐತಿ, ನಾವು ಗಾಡಿ ಮಾಡ್ತೀನಿ ಅಂದ್ರೆ ಆಗಲ್ಲ. ದುಡಿಬೋದು ಆರಾಮಾಗ ಅಂತಂದ್ರೆ ಆಗಲ್ಲ, ಅದು ಆಗಲ್ಲ ಅಲ್ವಾ? ಸೊ ಅದೇ ಬೆಂಗಳೂರಲ್ಲಿ ಹೆಂಗೈತೆ ಬಿಸ್ನೆಸ್ ನೋಡಿ. ನಮ್ದು ಸ್ವಲ್ಪ ಪರವಾಗಿಲ್ಲ, 7 ಫೀಟ್ ಇರೋದು ಏನೇನು ಆಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಬುಕಿಂಗ್ಸ್. ಪ್ಲಸ್ ಪೋರ್ಟ್ರಲ್ಲಿ ನಮ್ಗೆ ಇನ್ನೊಂದು ಡ್ರೈವರ್ ಜೊತೆ ತುಂಬಾ ಮೋಸ ಮಾಡ್ತಾರಣ್ಣ. ಅವ್ರದ್ದು ಕಮಿಷನ್ ಎಲ್ಲ ತಗೊಳ್ತಾರೆ. ಮೊದ್ಲು ರೇಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇತ್ತು, ಇವಾಗ ರೇಟ್ಸ್ ಎಲ್ಲ ಫುಲ್ ಡೌನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇನ್ನೊಂದು ಏನಾಗ್ಲಿ ಒಟ್ಟು ಡ್ರೈವರ್ ಮೇಲೆ ತಪ್ಪು, ಕಸ್ಟಮರ್ ಮೇಲೆ ತಪ್ಪಿಲ್ಲ. ಇವ್ರಿಗೆ ದುಡಿದು ನಾವು ಗಾಡಿ ಪೋಟ್ರಿಗೆ ಅಟೈಚ್ ಮಾಡಿದ್ರು ನಮ್ಲಿದ್ದಾನೆ ಪೋಟ್ರಿಗೆ ಕಾಸು ಹೋಗೋದು, ನಮ್ ಕಮಿಷನ್ ಹೋಗೋದು. ಇಲ್ಲಾಂದ್ರೆ ನಾವು ಎಲ್ರು ಡ್ಯೂಟಿ ಆನ್ ಮಾಡಿಲ್ಲ ಅಂದ್ರೆ 1 ರೂಪಾಯಿ ಪೋಟ್ರಿಗೆ ಹೋಗಲ್ಲ ಕಮಿಷನ್. ನಮ್ಮಿದ್ದಾನೆ ನಮ್ಮಿಂದ ಅವ್ರಿಗೆ ಊಟ ಅಣ್ಣ. ಯಾಕೆ ಅಂತ ಹೇಳಿದ್ರೆ ನಾವು ಒಂದ್ ಡ್ರೈವರ್ ಇಲ್ಲ, ಬೆಂಗಳೂರಲ್ಲಿ 1000 ಡ್ರೈವರ್ ಇದ್ದೆ. ಎಲ್ಲಾ ಡ್ರೈವರ್ ಕಮಿಷನ್ ಕಟ್ತಾ ಇದ್ರೆ ಲಕ್ಷಾಂತರ ರೂಪಾಯಿ ಇಲ್ಲ, ಕೋಟಿ ತಿಂತಾರ. ಬಟ್ ಡ್ರೈವರ್ಗೆ ಇಷ್ಟು ಹೊಸ ರೂಲ್ಸ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಪ್ರೈಮ್ ಪಾರ್ಟ್ನರ್, ಕಂಪ್ಲೀಟೇಷನ್ ಸ್ಕೋರ್, ಆಮೇಲೆ ಲಾಗಿನ್ ಅವರು, ಅದು ಇದು ಅಂತ. ನೀವು ಮೊದ್ಲು 1 ತಿಂಗಳು ಇತ್ತು ಪ್ರೈಮ್ ಪಾರ್ಟ್ನರ್, ಇವಾಗ ವಾರದ್ದು ಮಾಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಸಪೋಸ್ ನಾವು 3-4 ದಿವಸ ಏನೋ ನಮ್ಗೆ ಕೆಲಸ ಬಂದ್ರೆ ನಾವು ಆಚೆ ಹೋಗ್ಬೇಕು, ಆ ಟೈಮ್ ನಾವು ಆನ್ಲೈನ್ ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಾರ ನಮ್ಗೆ 10 ಸೆಕೆಂಡ್ ಡಿಲೇ ಆಗ್ಬಿಡ್ತಾರೆ. 10 ಸೆಕೆಂಡ್ ಡಿಲೇ ಬಂದ್ರೆ ಆರ್ಡರ್ಸ್ ಎಕ್ಸೆಪ್ಟ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಆರ್ಡರ್ಸ್ ಇಲ್ಲ, ಬೇರೆಯವ್ರು ಎತ್ಕೊಳ್ಬಿಡ್ತಾರೆ. ಸೆಕೆಂಡ್ ಆದ್ರೆ ಬೇರೆಯವ್ರು ಎತ್ಕೊಂಡ್ಬಿಡ್ತಾರೆ ಬೇಗ, ನಮ್ಗೆ ಆಗಲ್ಲ. 1 ವಾರ ಬಿಟ್ಬಿಡಿ ನೀವು ಡ್ಯೂಟಿ ಮಾಡ್ಲಾರ್ದ, ಬೇರೆಯವ್ರು ಎತ್ಕೊಂಡ್ಬಿಡ್ತಾರೆ. ಸೆಕೆಂಡ್ ಬಿದ್ದಿರುತ್ತೆ. ಯಾಕಂದ್ರೆ ಮೊದ್ಲು ಪೋರ್ಟ್ರಲ್ಲಿ ಗೋ ಟು ಹೋಮ್ ಇತ್ತು, ಇವಾಗ ಗೋ ಟು ಹೋಮ್ ಇಲ್ಲ, ಏನಿಲ್ಲ. ಪ್ಲಸ್ ಪೋರ್ಟ್ರಲ್ಲಿ ನೀವು ಡ್ರೈವರು, ನೀವು 8 ಫೀಟ್ ಡ್ರೈವರು, ನಾವು 7 ಫೀಟ್ ಡ್ರೈವರು. ನಮ್ಗೆ ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿದ್ರೆ ಆರ್ಡರ್ಸ್ ಬರುತ್ತೆ 8-10 ಕಿಲೋಮೀಟರ್. ಆ ಆರ್ಡರ್ಸ್ ನಮ್ಗೆ ಇಷ್ಟ ಇಲ್ಲ. ಇವಾಗ ಪೋರ್ಟ್ರ್ ಮಾಡಿ ರೂಲ್ಸ್ಗೆ ಆ ಆರ್ಡರ್ ನಾವು ಎತ್ಕೊಂಡು ಕಂಪ್ಲೀಟ್ ಮಾಡಲೇಬೇಕು. ಅದರಲ್ಲಿ ನಮ್ಗೆ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ, ನಮ್ದು ಇರೋದು ಒಂದೇ ಒಂದು ಡಿಮ್ಯಾಂಡ್. ಏನಂತ ಹೇಳಿದ್ರೆ ಆರ್ಡರ್ಸ್ ಬಂದ್ರೆ ಮಿಸ್ ಮಾಡಕ್ಕೆ ಆಪ್ಷನ್ ಬೇಕು. ಓಲಾ ಊಬರ್ ಅಲ್ಲಿ ಆರ್ಡರ್ ಬಂದ್ರೆ ಸ್ಕಿಪ್ ಅಂತ ಇರುತ್ತೆ, ಅದು ಒಂದು ಆಪ್ಷನ್ ಇದ್ರಲ್ಲಿ ಬಂದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇದು 4 ಜನಕ್ಕೆ ಹೋಗಿರುತ್ತೆ, ಅದ್ರಲ್ಲಿ ಯಾರಿಗೂ ಸಿಗುತ್ತೆ ಯಾರಿಗಿಲ್ಲ, ಬೇಗ ಹೊಡ್ಕಲೇಬೇಕು. ಪ್ಲಸ್ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಇವಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಣ್ಣ, ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದು ಗುಲಾಮ್ ತರ ಆಗ್ಬಿಟ್ಟಿದೆ ಜೀವನ. ಯಾಕೆ ಅಂತ ಹೇಳಿದ್ರೆ ಯಾವ್ದು ಒಂದು ಆರ್ಡರ್ ಬಂದ್ರೆ ಅದು ಕಂಪ್ಲೀಟ್ ಮಾಡ್ಲೇಬೇಕು, ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಐಡಿ ಪ್ರಾಬ್ಲಮ್ ಆಗುತ್ತೆ. ಇಷ್ಟೆಲ್ಲ ಐತೆ ನೋಡಿ. ನಾನು ಸ್ವಂತ ಓನ್ ಗಾಡಿ ಹಾಕ್ಬೇಕು ಅನ್ಕೊಂಡಿದೀನಿ. ಬಟ್ 7 ಫುಟ್ ಹಾಕ್ತೀನಿ, 8 ಫುಟ್ ಅಂತೂ ಹಾಕಲ್ಲ. ಬಟ್ 8 ಫುಟ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇಂಟ್ರಾ ಗಾಡಿ ಅಂದ್ರೆ ನನ್ನ ಡ್ರೀಮು. ನಾನು ಇದ್ರಲ್ಲಿ ದುಡ್ಡಿಲ್ಲ, ಡ್ಯೂಟಿನೇ ಬಿಡಲ್ಲ. 7 ಫುಟ್ ಎತ್ಕೋಬೇಕು ಅನ್ಕೊಂಡಿದೀನಿ. ನಾನು ಈ ತರ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. ಸಪೋರ್ಟ್ ಮಾಡ್ರಿ, ವಿಡಿಯೋ ಮಾಡ್ತೀನಿ. ಸೊ ತುಂಬಾ ಖುಷಿ ಆಯ್ತು ನಿಮ್ಗೆ ಮಾತಾಡಿ. ನಿಮ್ ಹೆಸರನ್ನ ಹೇಳಿದ್ದು? ಭಾಷಾ ಅಂತ ಅನ್ಬಿಟ್ಟು. ಭಾಷಾ ಅಂತ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿಗೋಣ. ಬಾಯ್, ನಮಸ್ತೆ.